ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕ್ಷೇತ್ರ ಮರು ವಿಂಗಡಣೆ ಬಿಲ್ಗೂ ಕೂಡ ಕಾಂಗ್ರೆಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ದಕ್ಷಿಣದ ರಾಜ್ಯಗಳಲ್ಲೂ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅನುಮಾನವಿದ್ರೆ ಕಾಂಗ್ರೆಸ್ನವರು ಸಂಸತ್ನಲ್ಲಿ ಚರ್ಚಿಸಬಹುದಿತ್ತು. ದಕ್ಷಿಣದ ರಾಜ್ಯಗಳಲ್ಲೂ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅನುಮಾನ ಇತ್ತು ಅಂದಿದ್ರೆ ಕಾಂಗ್ರೆಸ್ನವರು ಸಂಸತ್ನಲ್ಲೇ ಚರ್ಚೆ ಮಾಡಬಹುದಾಗಿತ್ತು. ಹಿಂದೆಯೂ ಸಾಕಷ್ಟು ಬಾರಿ ಕ್ಷೇತ್ರ ಮರು ವಿಂಗಡಣೆ ಆಗಿದೆ. ಆಗ ಕಾಂಗ್ರೆಸ್ನವರು ಬಾಯಿಗೆ ಬಟ್ಟೆ ತುರುಕೊಂಡಿದ್ರ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನ ಮಾಡಿದ್ದಾರೆ. ಚರ್ಚೆ ಮಾಡಬಹುದಾಯಿತು. ಅವರಿಗೆ ಡಿಲಿಮಿಟೇಷನ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ 3 ದಿನಗಳ ಚರ್ಚೆ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3 ದಿನ ಚರ್ಚೆ ಇದೆ, ಮಾಡಬಹುದಾಗಿತ್ತು. ನಾನು ಅವ್ರನ್ನ ಕೇಳ್ತೀನಿ, ಕಾಂಗ್ರೆಸ್ ಅವ್ರನ್ನ, ಹಿಂದೆ ಬೇಕಾದಷ್ಟು ಬರೀ ಡಿಲಿಮಿಟೇಷನ್ ಆಗಿತ್ತಲ್ಲ, ಆ ಬಗ್ಗೆ ಯಾಕೆ ನೀವು ವಿರೋಧ ಮಾಡಲಿಲ್ಲ? ಏನು ಮೊದಲ ಬಾರಿ ಡಿಲಿಮಿಟೇಷನ್ ಆಗ್ತಾ ಇದೆಯಾ? ಬೇಕಾದಷ್ಟು ಬಾರಿ ಡಿಲಿಮಿಟೇಷನ್ ಆಗಿದೆ. ಸೀಟುಗಳ ಹೆಚ್ಚಳ ಆಗಿದೆ, ಪಾರ್ಲಿಮೆಂಟ್ ಸೀಟು ಹೆಚ್ಚಳ ಆಗಿದೆ, MLA ಸೀಟು ಹೆಚ್ಚಳ ಆಗಿದೆ. ಅವಾಗ ಯಾಕೆ ಬಾಯಿಗೆ ಬಟ್ಟೆ ತುರ್ಕೊಂಡಿದ್ದೀರಾ ನೀವೆಲ್ಲ ಬಾಯಿಗೆ? ಅವಾಗ ಯಾಕೆ ಮಾತಾಡಿಲ್ಲ? ಸುಮ್ಮನೆ ಮಹಿಳೆಯರನ್ನ ತುಳಿಯುವಂತ ಪ್ರಯತ್ನಕ್ಕೆ ಡಿಲಿಮಿಟೇಷನ್ನ ಜೋಡಿಸಿದ್ದೀರಷ್ಟೇ.